ಅಂದ್ರೆ ಫೀವರ್ ಟೈಮ್, ಸಿನಿಮಾ ಅಂದ್ರೆ ಫೆಸ್ಟಿವಲ್ ಟೈಮ್, ಎಂಟರ್ಟೈನ್ಮೆಂಟ್ ಅಂದ್ರೆ ಅದು ಮಜಾ ಭಾರತದ ಟೈಮ್. ಒಂದು ಶೋನ ಒಂದು ಸೀಸನ್ ಸಕ್ಸಸ್ ಆದ್ರೆ ಹಿಟ್ ಅಂತ ಕರೀತಾರೆ, ಇನ್ನೊಂದು ಸೀಸನ್ ಸಕ್ಸಸ್ ಆದ್ರೆ ಸೂಪರ್ ಹಿಟ್ ಅಂತ ಕರೀತಾರೆ. ಮಾಡಿರೋ ಪ್ರತಿ ಸೀಸನ್ ಪ್ರತಿ ಎಪಿಸೋಡ್ ಜನರ ಮನಸ್ಸನ್ನು ಮುಟ್ಟಿದ್ರೆ ಅದರ ಮಜಾ ಭಾರತ ಅಂತಾರೆ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ಸುಗ್ಗಿ ಅಂದ್ರೆ ಹಿಗ್ಗೋ ಟೈಮ್. ಈ ವಾರ ನಾವು ಇಲ್ಲಿ ನಗೆ ಸುಗ್ಗಿಯನ್ನ ಸೆಲೆಬ್ರೇಟ್ ಮಾಡಕ್ ಬಂದಿದೀವಿ. ಹಾಗಿದ್ರೆ ಇನ್ಯಾಕ್ ತಡ, ಇವತ್ತಿನ ಎಪಿಸೋಡ್ ಅನ್ನ ಸ್ಟಾರ್ಟ್ ಮಾಡೇ ಬಿಡೋಣ. ನಮ್ ಜಡ್ಜಸ್ ನ ಒಂದ್ ಹಾಡಲ್ಲೇ ವೆಲ್ಕಮ್ ಮಾಡೋಣ. ಚಂದನವನದ ಚಂದದ ಬೆಡಗಿ ರಚಿತಾ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್ ಇಬ್ರಿಗೂ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಗೈಸ್. ಹಾಗೆ ನಗಿಸೋದಕ್ಕೆ ಸದಾ ಸಿದ್ಧರಾಗಿರುವ ನಮ್ಮ ಆಸ್ಥಾನ ಕಲಾವಿದರು ರೆಡಿನಾ? ಹಾಗಿದ್ರೆ ಮತ್ತೆ ಆಗ್ತಾಡ ನಮ್ಮ ಎಪಿಸೋಡ್ ನ ಮೊದಲನೇ ಸ್ಕಿಟ್ ನ ನೋಡ್ಕೊಂಬರೋಣ ಬನ್ನಿ. ಬೆಳಗ್ಗೆ ಏನೇ ಹೇಳ, ಪೈಲ್ವಾನ್ ಸಾಂಗ್ ಎಷ್ಟು ಹಿಟ್ ಆಯ್ತೋ ಆ ಸಾಂಗ್ ಹಾಕೊಂಡು ನೀನು ಅಷ್ಟೇ ಹಿಟ್ ಆಗ್ಬಿಟ್ಟೆ ಕಣ. ಅದೆಲ್ಲ ಹೋಗ್ಲಿ ಬಿಡ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನಗೊಂದು ಡೌಟ್. ಏನ್ ಮಗ? ಈ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಮಾಡಿ ತಿಂತಾರೆ. ಹೌದು. ಪೊಂಗಲ್ ಹಬ್ಬಕ್ಕೆ ಸಂಕ್ರಾಂತಿ ಮಾಡಿ ತಿಂತಾರ? ನಿನ್ ಸಮಸ್ಯೆ ನಾನ್ ಸಿಂಗ್ ಸಮಸ್ಯೆ ನಿನ್ ಕಣೋ, ಆದ್ರೆ ನನ್ ಸಮಸ್ಯೆನೇ ಬೇರೆ ಇದೆ ಬೆಳಕ್ಕೆ. ಏನೋ ನಿನ್ ಸಮಸ್ಯೆ? ಇಷ್ಟು ದೊಡ್ಡವನಾದೆ, ಸಖತ್ತಾಗಿ ಬೇರೆ ಇದೀನಿ. ನನ್ನ ಹಣೆ ಬರಕ್ಕೆ, ನನ್ನ ಲಕ್ಕಿಗೆ ಒಂದೇ ಒಂದು ಹುಡುಗಿನೂ ಬೀಳ್ತಾ ಇಲ್ವಲ್ಲೋ. ಹುಡುಗಿ ಬೀಳ್ಸೋದು ತುಂಬಾ ಈಸಿ ಕಣ. ಹೆಂಗೋ? ಅಡ್ಡ ಕಾಲಕ್ ಬೀಳ್ಸು. ಬಾಳೆನ್ ಸಿಪ್ಪೆ ಎಸ್ದು ಬೀಳ್ಸು, ಗುಂಡಿ ತೋಡಿ ಬೀಳ್ಸು. ಲೇ ಬೆಳ್ಳಕ್ಕಿ, ಜಗತ್ತಲ್ಲಿ ಇಷ್ಟೊಂದು ಸುಂದರವಾಗಿರೋ ಹುಡುಗಿರವ್ರೆ ಕಣೋ. ಲವ್ ಮಾಡಕ್ ಹುಡುಗಿರ್ ಕೇಳ್ತಾ ಇದ್ದೀನಿ ಕಣೋ. ಹೌದಾ? ನೋಡ, ಹುಡುಗಿರ್ ಬೀಳ್ಬೇಕಂದ್ರೆ 4 ಸಿಂಪಲ್ ಆಗಿರೋ ಪಾಯಿಂಟ್ಸ್ ಹೇಳ್ತೀನಿ, ಕೇಳು. ಹೇಳ ಮಗ, ಹೇಳ. ಪಾಯಿಂಟ್ ನಂಬರ್ 1, ನಂತರ ಸ್ಮಾರ್ಟ್ ಇರ್ಬೇಕು. ಕರೆಕ್ಟ್. ಪಾಯಿಂಟ್ ನಂಬರ್ 2 ಹೇಳಬೇಡ. ಯಾಕೆ? ಫಸ್ಟ್ ಪಾಯಿಂಟ್ ಅಲ್ಲೇ ನಾ ರಿಜೆಕ್ಟ್ ಆಗ್ಬಿಟ್ಟೆ. ನಿಂತರ ನಾನೆಲ್ಲ ಸ್ಮಾರ್ಟ್ ಆಗಿದ್ದೀನಿ. ಅದು ನಿಜ ಕಣ. ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಕೈ ಮುಗಿತಾ ಹಿಂಗ್ ನಿಂತಿದ್ದೆ. ಒಂದ್ ಹುಡುಗಿ ಬಂದು ಕೈಯಲ್ಲಿ ಹಣತೆ ಹಚ್ಚಿ ಹೋಗ್ಬಿಟ್ಲು. ಯಾಕೋ? ಈ ದೇವಸ್ಥಾನದಲ್ಲಿ ಎಲ್ಲರೂ ಕಾಣಿಸ್ತಿದ್ದಾರೆ, ನೀನೇ ಕಾಣಿಸ್ತಿಲ್ಲ, ದೀಪ ಇಟ್ಕೊಂಡು ಓಡಾಡು ಅಂತ. ಅದೆಲ್ಲ ಇರ್ಲಿ ಕಣೋ, ಒಂದ್ ಒಳ್ಳೆ ಹುಡುಗಿ ಬೀಳ್ಸ್ಕೋಬೇಕು ಕಣ. ಯಾವ್ದಾರ ಒಂದ್ ಒಳ್ಳೆ ದಾರಿ ಇದ್ರೆ ಹೇಳ. ಅದಕ್ಕಿರೋದು ಒಂದೇ ಒಂದ್ ದಾರಿ ಕಣ. ಯಾವ್ದು? ಅದು ನನಗೂ ಗೊತ್ತಿಲ್ಲ. ನಾ ಈಗ ಮನೆ ದಾರಿ ಹಿಡಿತೀನಿ ಅಷ್ಟೇ. ಬೆಳಕ್ಕೆ ನಿನ್ ಜೊತೆ ಯಾವ್ದಾರ ಒಂದರ ಫಿಗರ್. ನಾನು ಹಣೆ ಬರಕ್ ಒಂದು ಫಿಗರ್ ಇಲ್ವೇನೋ? ಯಾರಾದ್ರೂ ಲವ್ ಮಾಡ್ತೀರಾ? ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಪ್ಲೀಸ್ ನೋಡಿ ಒಂದ್ಸಲ. ಹಲೋ ಪ್ಲೀಸ್. ಯಾರು ಮಾಡಲ್ಲ? ನೀನಾ? ಹತ್ತು ನಿನ್ ಜನ್ಮಕ್ಕಿಷ್ಟು. ನಾ ಗಂಡಸರು ಬಿಡಲ್ಲ ಅಂತೀಯಲ್ಲ, ನಿನ್ ಜನ್ಮಕ್ಕಿಷ್ಟು. ಯಾವುದಕ್ಕೂ ನನ್ನ ನಂಬರ್ ತಗೊಂಡಿರಿ. ನಾನೇನಾದ್ರೂ ಇಷ್ಟ ಆದ್ರೆ ಫೋನ್ ಮಾಡಿ. ಇಲ್ಲೆಲ್ಲಾರ ಮುಂದೆ ಪಬ್ಲಿಕ್ ಬೇಡ. ತಗೊಳ್ಳಿ ನಂಬರ್ 810 ಪಾಯಸ. ಒಬ್ಬರಾದ್ರೂ ತಗೊಳ್ರಿ. ನನ್ನ ಹಣೆ ಬರೋಕೆ ಒಂದು ಹುಡುಗಿರು ಕೊಡ್ತೀಯಂತ ನಂಬರು. ಸರ್, ಬಂದವರಿಗೆಲ್ಲ ಕೊಡ್ತೀಯಂತ ನಂಬರು. ಯಾರು ಹೇಳಿದ್ರು ಸರ್? ಕಾರ್ತಿಕ. ಮುಚ್ಕೊಂಡಿರಪ್ಪ ನೀನು. ಎಲ್ಲ ಹುಡುಗಿರು ಕೊಟ್ಟು ನನಗೆ ಹೇಳ್ಬೇಡ. ಆದ್ರೂ ನಾನ್ ಟ್ರೈ ಮಾಡಿದ್ ಮಾಡ್ತಾನೆ ಇರ್ತೀನಿ ಸರ್. ಬೀಳ್ಬೇಕಲ್ಲ ಒಂದಾದ್ರು. ವಾವ್, ಏನ್ ಸಖತ್ತಾಗಿದ್ದಾಳೆ ಫಿಗರು. ಇವ್ರ ಅಪ್ಪ ಅಮ್ಮ ತುಂಬಾ ಫ್ರೀ ಮಾಡ್ಕೊಂಡು ಇವಳ ಹೆತ್ತಿದ್ದಾರೆ ಅನ್ಸುತ್ತೆ. ಚಿಲ್ಲರ್, ಅವ್ರನ್ನ ಪುರ್ಸೋತಲ್ಲಿ ರೆಡಿ ಮಾಡಿದ ಅಪ್ಪ ಅಮ್ಮ ಕಣ, ಮೇಕಪ್ ಮ್ಯಾನು. ಯಾರೋ ಮಗ, ಒಟ್ನಲ್ಲಿ ನನಗೊಂದು ಒಳ್ಳೆ ಫಿಗರ್ ಸಿಕ್ತಾ ಅಷ್ಟೇ ಖುಷಿ. ಈ ಟೈಮಲ್ಲಿ ಪರಿಚಯ ಮಾಡ್ಕೊಂಡ್ಬಿಡ್ಬೇಕು ಹುಡುಗಿನ. ಹಾಯ್ ಹಾಯ್. ಅದು ಬಸ್ಗೋಸ್ಕರ ಕಾಯ್ತಾ ಇದ್ದೀರಾ? ಇಲ್ಲ, ಬಿಪಾಸು ಬಸ್ಗೋಸ್ಕರ ಕಾಯ್ತಿದ್ದೀನಿ. ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ಈ ಬಿಪಾಶಾ ಬಸ್ಸು ನಿಮ್ಗೆ ಏನಾಗ್ಬೇಕು? ಕೊಲಿ. ಅಂದಂಗೆ ನಿಮ್ಮ ಹೆಸರು? ಕೀರ್ತಿ ಸುರೇಶ್. ಕೀರ್ತಿ ಸುರೇಶ್, ವಾವ್. ಅಂದಂಗೆ ಈ DJ ಸೂರಿ ನಿಮ್ಗೆ ಏನಾಗಬೇಕು? ಸ್ವಂತ ಅಣ್ಣ. ಅದಕ್ಕೆ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋದು ಅನ್ಸುತ್ತೆ. ಹಿ ಈಸ್ ಬ್ಯೂಟಿಫುಲ್ ಇನ್ಸೈಡ್. ಅಂದಂಗೆ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಹೇಳಿ. ನೋಡಿ, ನನ್ನ ಲೈಫಲ್ಲಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ಓಡ್ತಾನೆ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ನಿಮ್ ನೋಡಿದ್ಕೊಳ್ಳೆ ನಿಲ್ಬೇಕು ಅನಿಸ್ತು.
ನಾನು ಅಷ್ಟೇ ಲೈಫಲ್ಲಿ ಇಲ್ಲಿವರೆಗೂ ಒಂದ್ಸರಿನೂ ಓಡಿಲ್ಲ. ನಿಮ್ಮ ನೋಡಿದ್ನಲ್ಲ, ಇವಾಗ ಓಡ್ಬೇಕು ಅನಿಸ್ತದೆ. ಆಕ್ಚುಲಿ ನಿಮ್ಗೆ ನನ್ನ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅನ್ಸುತ್ತೆ. ನನಗೆ ದಿನಕ್ಕೂ 1,000 ಹುಡುಗಿರು ಮೆಸೇಜ್ ಮಾಡ್ತಾರೆ. ಒಬ್ರಿಗೂ ರಿಪ್ಲೈ ಮಾಡಲ್ಲ. ನೀನ್ ಅಷ್ಟೊಂದು ಸ್ಮಾರ್ಟ್ ಆಗಿ ನಿಲ್ವಲ್ಲ. ಅವರು ಹಂಗಂತಾನೆ ಮೆಸೇಜ್ ಮಾಡ್ತಾರೆ, ಅದಕ್ಕೆ ರಿಪ್ಲೈ ಮಾಡಲ್ಲ. ಅದು ನನ್ಗೂ ಸುಮಾರು ಜನ ಹುಡುಗರು ಮೆಸೇಜ್ ಮಾಡ್ತಾರೆ, ನಾನು ಒಬ್ರಿಗೂ ರಿಪ್ಲೈನೇ ಮಾಡಲ್ಲ. ನೀವು ನೋಡಕ್ ಬ್ಯೂಟಿಫುಲ್ ಆಗಿದ್ದೀರಲ್ಲ. ನನ್ನ ಮೊಬೈಲಲ್ಲಿ ನೆಟ್ ಇಲ್ಲ. ಅಂದಂಗೆ ನೋಡಿ, ನಿಮ್ಗೊಂದು ವಿಷಯ ಹೇಳೇ ಬಿಡ್ತೀನಿ. ಹೇಳಿ. ನೋಡಿ, ನಿಮ್ಗೆ ಚಳಿ ಆದ್ರೆ ನಾನು ಬೆಡ್ಶೀಟ್ ಹಾಕ್ತೀನಿ. ನಿಮ್ ಮೇಲೆ ಮಳೆ ಬಿದ್ರೆ ನಾನು ಛತ್ರಿ ಹಾಕ್ತೀನಿ. ನಿಮ್ ಜೊತೆಲಿ ಯಾವಾಗ್ಲೂ ಸದಾ ಕಾವಲಾಗಿರ್ತೀನಿ. ಒಟ್ನಲ್ಲಿ ನೀನ್ ಮನುಷ್ಯ ಆಗಿರಲ್ಲ ಅಂತ ಅನ್ನು. ನೀವು ಬೇಕಾದ್ ಬೈದ್ರು ಪರವಾಗಿಲ್ಲ ರೀ. ನೋಡಿ, ನಾನು ನಿಮ್ಗೊಂದು ವಿಷಯ ಹೇಳಲೇಬೇಕು. ನೀವು ನನಗೆ ಇಷ್ಟ ಆಗ್ಬಿಟ್ರಿ. ನೀವು ಕೊನೆಗೆ ಏನ್ ಹೇಳ್ಬೇಕು ಅಂತ ಅನ್ಕೊಂತಿದ್ದೀರಾ? ಅದು ಐ ಲವ್ ಯು, ಐ ಲವ್ ಯು. ನೋಡಿ ಕೀರ್ತಿ ಸುರೇಶ್ ಅವರೇ, ನನ್ನ ಪ್ರೀತಿಗೆ ಒಂದ್ಸಲ ಹೂ ಅನ್ನಿ, ನಿಮ್ನ ಕೈ ಅನಿಸ್ಬಿಡ್ತೀನಿ. ಅಂದ್ರೆ ಇಡೀ ಜನ ಬರ್ಬೇಕು, ಜನ ಬಂದು ಕೈ ಕೈ ಅಂತ ಗದ್ದಲ ಮಾಡ್ಬೇಕು. ಅಷ್ಟೊಂದು ಮದುವೆ ಸಡಗರ ಆಗ್ಬೇಕು, ಅಷ್ಟು ಜೋರಾಗಿ ಮದುವೆ ಆಗ್ತೀನಿ. ಗೋ ಟು ಹೆಲ್. ರೀ, ನಿಮ್ಮನ್ನ ನಾನು ಬಿಟ್ರೆ ಕೇಳಿ ಒಪ್ಪಿಸ್ತೀನಿ. ಹಲೋ ಹಲೋ, ಬೆಳಕಿ, ಈಗ ತಾನೇ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹುಡುಗಿ ನೋಡ್ದೆ ಕಣೋ ಮಗ. ನಾನು ಅವಳನ್ನ ಮದ್ವೆ ಆಗೋದು ಮಗ. ಹೌದಾ? ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮಗ, ಆಮೇಲೆ ಸಿಗ್ತೀನಿ, ಬಾಯ್. ಓಕೆ ಓಕೆ. ಹಾಯ್ ಹಾಯ್, ಒಂದೇ ನಿಮಿಷ. ಹಲೋ. ಹಾ ಬೆಳಕಿ. ಚಿಲ್ಲರ್, ನನಗೊಂದು ಹುಡುಗಿ ಸಿಕ್ಬಿಟ್ಲು. ನಿನಗೂ ಹುಡುಗಿ ಸಿಕ್ಬಿಟ್ಲ? ನಾನು ಅವಳಿಗೆ ಲವ್ ಮಾಡ್ತೀನಿ, ಅವಳು ನಮ್ಮ ಮದುವೆ ಮಾಡ್ಕೊತೀನಿ. ಮಗ, ಇಬ್ಬರಿಗೂ ಹುಡುಗಿ ಸಿಕ್ಬಿಟ್ಲ. ಆಲ್ ದಿ ಬೆಸ್ಟ್ ಮಗ. ಥ್ಯಾಂಕ್ ಯು. ನಾನು ಇನ್ಫಾರ್ಮ್ ಮಾಡ್ತೀನಿ. ಓಕೆ ಬಾಯ್. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಕೀರ್ತಿ ಸುರೇಶ್. ಅಂದಾಗೆ ಇಲ್ಲಿ 7 ನಂಬರ್ ಬಸ್ ಬರುತ್ತಾ? ಹಾ ಬರುತ್ತೆ. 8 ನಂಬರ್ ಬಸ್ ಬರುತ್ತಾ? ಬರುತ್ತೆ ಕಣ್ರಿ. 9 ನಂಬರ್ ಬಸ್ ಬರುತ್ತೆ. ನಿಮ್ಗೆ ಯಾವ ಬಸ್ ಬೇಕ್ರಿ? ನನಗೆ ಯಾವ ಬಸ್ಸು ಬೇಡ, ನನ್ನ ಹತ್ರ ಬೈಕ್ ಇದೆ. ಬೈಕ್ ಇದ್ರು ಕೂಡ ನನ್ನ ಹತ್ರ ಬಸ್ ಬಗ್ಗೆ ಯಾಕ್ರಿ ಕೇಳ್ತಿದ್ದೀರಾ? ಬೈಕ್ ಇದ್ರು ನಿಮ್ಮ ಹತ್ರ ಬಸ್ ಬಗ್ಗೆ ಯಾಕೆ ಕೇಳಿದೆ ಅಂತ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು. ಏನು? ನಿಮ್ ಬೈಕಲ್ಲಿ ಪೆಟ್ರೋಲ್ ಇಲ್ಲ ಅಂತ. ನಿಮ್ಗೆ ಯಾವ ಕಲರ್ ಇಷ್ಟ? ನಂಗೆ ಬ್ಲಾಕ್ ಅಂದ್ರೆ ತುಂಬಾ ಇಷ್ಟ. ನನಗೂ ಬ್ಲಾಕ್ ಅಂದ್ರೆ ತುಂಬಾ ಇಷ್ಟ. ನಿಜ ಹೇಳ್ಬೇಕಂದ್ರೆ ನಾನು ವೈಟ್ ಇದ್ದೀನಿ, ಬ್ಲಾಕ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಬ್ಲಾಕ್ ಪೇಂಟ್ ಹಾಕೊಂಡ್ ಬಂದಿದ್ದೀನಿ. ಅಂದಾಗೆ ನಿಮಗೆ ಕನ್ನಡದಲ್ಲಿ ಯಾವ ಹೀರೋ ಇಷ್ಟ? ಡಿ ಬಾಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನನಗೂ ಡಿ ಬಾಸ್ ಅಂದ್ರೆ ಇಷ್ಟ. ನಿಮಗ್ ಮಜಾ ಬರ್ತದಲ್ಲಿ ಯಾರು ಇಷ್ಟ? ಮಜಾ ಬರ್ತದಲ್ಲಿ ಕಾಮಿಡಿಯನ್ ಇದಾನಲ್ಲ ಒಬ್ನು, ಪಾಟೀಲ್ ಅಂತ, ಅವನಂದ್ರೆ ತುಂಬಾ ಇಷ್ಟ. ನನಗೂ ಪಾಟೀಲ್ ಅಂದ್ರೆ ತುಂಬಾ ಇಷ್ಟ. ಅಂದಾಗೆ ನಿಮಗೆ ಇನ್ನು ಏನೇನು ಇಷ್ಟ? ನಂಗೆ ಲಂಗ ದಾವಣಿ ಹಾಕೊಳ್ಳೋದಂದ್ರೆ ತುಂಬಾ ಇಷ್ಟ. ನನಗೂ ಲಂಗ ದಾವಣಿ ಹಾಕೊಳ್ಳೋದಂದ್ರೆ ತುಂಬಾ ಇಷ್ಟ. ಅಂದ್ರೆ ಲಂಗ ದಾವಣಿ ಹಾಕೊಳ್ಳೋ ಹುಡುಗಿ ಅಂದ್ರೆ ತುಂಬಾ ಇಷ್ಟ ಅಂದೆ. ಓಕೆ. ಇಲ್ಲ, ನಾ ಇಷ್ಟೊಂದು ಮಾತಾಡ್ತಿದ್ದೀನಿ ಯಾಕಂತ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಗ್ಲಿಲ್ಲ, ನಾ ಆಮೇಲೆ ಬರ್ತೀನಿ. ಬಾಯ್ ಬಾಯ್ ಬಾಯ್. ಓ ಹೃದಯ ಕೇಳಿದೆಯ ಪ್ರೀತಿ ನಿನ್ನ ಪಾಲಲ್ಲ, ಪ್ರೀತಿ ಇನ್ನೂ ಉಳಿದಿಲ್ಲ. ಅಂದ್ರೆ ಬೆಳ್ಳಕ್ಕಿ ಲವ್ ಮಾಡ್ತಿರೋ ಹುಡುಗಿ ಇವಳ? ಜಗತ್ತಲ್ಲಿ ಫ್ರೆಂಡ್ಗಿಂತ ಪ್ರೀತಿ ದೊಡ್ಡದು, ಪ್ರೀತಿಗಿಂತ ಫ್ರೆಂಡ್ಶಿಪ್ ದೊಡ್ಡದು. ಅವನು ಒಂದ್ ಹೊತ್ತಲ್ಲಿ ಸ್ಕಿಟ್ ಅಲ್ಲಿ ಕಾಮಿಡಿ ಮಾಡಕ್ಕೆ ಯಾರು ಇಲ್ದೇ ಇದ್ದಾಗ ಪೈಲ್ವಾನ್ ಅಂತ ಬಂದು ಕಾಮಿಡಿ ಮಾಡ್ದವನವನು. ಅವನಿಗೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡ್ತೀನಿ. ಪ್ರೀತಿನ ತ್ಯಾಗ ಮಾಡ್ತೀನಿ. ನನ್ಗೆ ಈ ಬಿಸಿಲಿಗೆ ಸಿಕ್ಕಾಪಟ್ಟೆ ತಲೆ ತಿರುಗ್ತಾ ಇದೆ. ಹಲೋ,
ಹಲೋ, ನನ್ನ ಫ್ರೆಂಡ್ ಲವರ್ ಬಿದ್ಬಿಟ್ಲು, ಯಾರಾದ್ರೂ ನೀರು ಕೊಡಿ ಪ್ಲೀಸ್, ಪ್ಲೀಸ್ ನೀರು ಕೊಡಿ. ಹಲೋ, ಯಾರಾದ್ರೂ ನೀರು ಕೊಡಿ ಪ್ಲೀಸ್. ಅಪ್ಪ, ನೀರು ಕೇಳಿದ್ರಿ ಎಳ್ನೀರು ಕೊಡ್ತೀಯಲ್ಲಪ್ಪ, ಮಂಗಳೂರಾ? ನಿನ್ ಜನ್ಮಕ್ಕೆ ತಗೊಳ್ಳಿ ಮೇಡಮ್. ಮೇಡಮ್ ಮೇಡಮ್ ಬನ್ನಿ ಬನ್ನಿ, ತಗೊಳ್ಳಿ ಮೇಡಮ್, ಸುಸ್ತಾಗಿದ್ದೀರಾ, ನೀರು ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಕುಡೀರಿ ಕುಡೀರಿ. ನೀವು ಸುಸ್ತಾಗಿದ್ದೀರಾ ಅನ್ಸುತ್ತೆ, ನೀವು ಕುಡೀರಿ. ಥ್ಯಾಂಕ್ ಯು. ಓ ಹೃದಯ ಕೇಳಿದೆಯ ಪ್ರೀತಿ ನಿನ್ನ ಪಾಲಲ್ಲ, ಪ್ರೀತಿಯನ್ನು ಉಳಿದಿಲ್ಲ. ಅಂದ್ರೆ ನನ್ ಚಿಲ್ಲರ್ ಲವ್ ಮಾಡ್ತಿರೋ ಹುಡುಗಿ ಇವಳ? ನೋ ನೋ ನೋ, ಇಲ್ಲಿ ಎಲ್ಲರಿಗಿಂತ ನಾನ್ ದೊಡ್ಡವನು, ನನಗಿಂತ ಚಿಲ್ಲರ್ ದೊಡ್ಡವನು, ನಮ್ಮಿಬ್ಬರಿಗಿಂತ ನಮ್ ಸ್ನೇಹ ದೊಡ್ಡದು. ಚಿರಕಾಲ ಇರಲಿ ಸ್ನೇಹ, ಚಿರಕಾಲ ಇರಲಿ ಪ್ರೇಮ. ಕೆಲಸ ಇಲ್ಲ ಟೈಮಲ್ಲಿ ರೂಮಲ್ಲಿ ಕೂತ್ಕೊಂಡು 5 ರೂಪಾಯಿ ಹಾಕೋದು, ನೀರ್ ತರೋದು, 5 ರೂಪಾಯಿ ಹಾಕೋದು, ನೀರ್ ತರೋದು, ಬರೀ ಇಷ್ಟೇ ಮಾಡ್ತಾ ಇದ್ದೆ. ಎಲ್ಲಾರು ಕೈ ಬಿಟ್ಟಾಗ ಕರೆದು ಕ್ಯಾರೆಕ್ಟರ್ ಕೊಟ್ಟನು ನನ್ ಚಿಲ್ಲರ್. ನಾ ಈ ರೇಂಜ್ಗೆ ಕಾಮಿಡಿ ಮಾಡಕ್ಕೆ ಕಾರಣ ಚಿಲ್ಲರ್. ನಮ್ಮಿಬ್ರು ಸ್ನೇಹಕ್ಕೆ ನಾನು ಪ್ರೀತಿನ ತ್ಯಾಗ ಮಾಡ್ತೀನಿ. ಆರ್ ಯು ಓಕೆ ನಾವು? ಅಪ್ಪ, ಈಗ ಸದ್ಯ ಓಕೆ. ಚೆನ್ನಾಗಿರ್ಬೇಕು, ನೀವಿಬ್ರು ಚೆನ್ನಾಗಿರ್ಬೇಕು ರೀ. ಯಾರು? ನೀವಿಬ್ರು ಚೆನ್ನಾಗಿರ್ಬೇಕು. ನೋಡಿ, ನನ್ಗೆ ನೀವು ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೋಸ್ಕರ ಆ ದೇವ್ರು ಒಂದು ಹುಡುಗಿನ ಸೃಷ್ಟಿ ಮಾಡಿರ್ತಾನೆ, ಸೃಷ್ಟಿ ಮಾಡಿರ್ತಾನೆ. ಏನ್ ಹೇಳಿ? ಐ ಡೋಂಟ್ ನೋ. ಹಾ, ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಲ್ಲ. ನೀವು ಚೆನ್ನಾಗಿರ್ಬೇಕು. ಹಾ, ಇದ್ದೀನಿ. ನೀವು ಚೆನ್ನಾಗೇ ಇರ್ಬೇಕು. ಇರ್ತೀನಿ. ಹಾ, ಜ್ವರ ಏನು ಬಂದಿಲ್ಲ, ನೀವು ಚೆನ್ನಾಗಿರ್ಬೇಕು. ನನಗೋಸ್ಕರ ಆ ಬ್ರಹ್ಮ ಇನ್ನೊಬ್ಬ ಹುಡುಗಿನ ಸೃಷ್ಟಿ ಮಾಡೇ ಮಾಡಿರ್ತಾನೆ. ಬಾಯ್ ಬಾಯ್. ನನ್ಗೇನು ಅರ್ಥನೇ ಆಗ್ಲಿಲ್ಲ ಮೇಡಮ್. ವಾಟ್ ದ ಡಕ್? ಓಕೆ ಓಕೆ. ಯಾವ ನಿಂದು? ನಮ್ ಬೆಂಗಳೂರು. ಬೆಂಗಳೂರಾ? ಬೆಂಗಳೂರಲ್ಲಿ ಇತ್ಕೊಂಡು ನನ್ ಕಣ್ಣು ಬಿದ್ದಿಲ್ವಾ ನೀನು? ನೆಲಮಂಗ್ಲ ಹತ್ರ ಹಸ ಓಡಾಡ್ದಂಗ ಆಗ್ತಾ ಇದೆ. ಹೌದಾ? ಅದನ್ನ ಪಳಗ್ಸೋ ಓರಿ ಇದ್ದಂಗೆ ನಾನು, ಗೊತ್ತಾ? ಹೋಗ್ಲಿ ಬಿಡು. ಹಾಯ್ ಸರ್. ಹಾಯ್ ಮೇಡಮ್. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ದ ಮೋಸ್ಟ್, ಸುಮ್ನಿರಪ್ಪ, ದ ವರ್ಲ್ಡ್ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್, ಮೀ ಡಿ ರಾಣಿ ಅಂತ ಮೇಡಮ್. ಡಿ ಅಂದ್ರೆ ಗೊತ್ತಿಲ್ಲ ಅಲ್ಲ? ಗೊತ್ತಾಯ್ತಾ? ಏನು? ಡಿಯರ್ ರಾಣಿ, ಡಿಯರ್ ರಾಣಿ, ಡಯಾನಾ ರಾಣಿ. ಮೇಡಮ್, ಆಲ್ಮೋಸ್ಟ್ ಈ ಬೆಂಗಳೂರಲ್ಲಿರೋ ಹುಡುಗರಿಗೆಲ್ಲ ಮುಂಡ ಮೋಚಿ ಅವ್ರಿಗೆ ಮೇಲ್ಗಡೆ ಕಾಗೆ ತೋರಿಸ್ಬಿಟ್ಟಿದೀನಿ. ಇನ್ನೇನು ಈ ಬೆಂಗಳೂರಲ್ಲಿ ಇತ್ಕೊಂಡ್ ಕೆಲಸ. ಅದಕ್ಕೆ ನಮ್ಮ ಅಪ್ಪನ ಕಬ್ಬಿನ ಗದ್ದೆಗೆ ಹೋಗಿ ವ್ಯವಸಾಯ ಮಾಡೋಣ ಅಂತ ಇದ್ದೀನಿ. ಬಾಯ್. ಎಲ್ಲೋ ಓದ್ಲೋ ಏನೋ, ಯಾವ ಕರ್ಮ ಗುರು ಸಿಗ್ತಾನೆ ಇಲ್ಲ. ಹೇಳಲ್ಲ ಹೇಳಲ್ಲ ಮುಂಗಂಟಿ ನಾದೇಳಲ್ಲ. ಎಷ್ಟು ಸೌಂದರ್ಯವಾಗಿದ್ದೀರಾ ನೀವು. ನಿಮ್ಗೊಂದು ಮಾತು ಹೇಳ್ಬೇಕು. ಹೇಳಿ. ನಾನು ಹುಟ್ಟಿದಾಗ್ಲಿಂದ ಇಲ್ಲಿ ತನಕ ಓಡ್ತಾನೇ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಿಮ್ಮನ್ನ ನೋಡಿ ನಿಂತ್ಕೋಬೇಕು ಅನ್ನಿಸ್ತು. ನೋಡಿ, ನನ್ನ ಲೈಫಲ್ಲಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ಓಡ್ತಾನೆ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ನಿಮ್ ನೋಡಿದ್ಕೊಳ್ಳೆ ನಿಲ್ಬೇಕು ಅನಿಸ್ತು. ಸೇಮ್ ಡೈಲಾಗ್, ನಾನು ಹೇಳಿರೋ ಡೈಲಾಗ್. ಅಂದ್ರೆ ಆ ಬ್ರಹ್ಮ ನನಗೋಸ್ಕರ ಸೃಷ್ಟಿ ಮಾಡಿರೋ ಹುಡುಗಿ ಇವಳೇ. ನೀನ್ ಹೇಳಿ, ನೋಡಿಲಿ, ಮಂಜುನಾಥ್ ಅಂತ ಹುಟ್ಟತಾನೆ ನನ್ನ ಹೆಸರು ಕೆತ್ತಿಸ್ಕೊಂಬಂದವಳೆ. ನೀನೇ ನನ್ನ ಹುಡುಗಿ, ನೀನೇ ನನ್ನ ಹುಡುಗಿ. ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಏನ್ ಹೇಳಿ? ನೀವಂದ್ರೆ ನನ್ಗಿಷ್ಟ. ಅಂದ್ರೆ ಒಂದ್ ನಿಮಿಷ. ಹಲೋ ಹಲೋ, ಬೆಳಗ್ಗೆ ಸರ್, ಊರ್ಗ್ ಹೋಗ್ಬೇಕಾದ್ರೆ
ಒಂದು ಬಕ್ರ ಸಿಗಾಕೊಂಡಿದೆ. ಇನ್ನೆರಡು ತಿಂಗಳು ಇಲ್ಲಿಗೆ ಅವನೇ ಮುಂಡ ಮೋಚಿ ಕ್ಯೂಟ್ ಬಿಡ್ಬೇಕು. ಬೆಳಗ್ಗೆ ಅದೇ ಕಣ, ಆ ಹುಡುಗಿ ನನಗೆ ಐ ಲವ್ ಹೇಳ್ಬಿಟ್ಲು. ನಾನ್ ತ್ಯಾಗ ಮಾಡಿದ್ದಕ್ಕೆ ಕಣ ಅವಳು ನಿನಗ್ ಸಿಕ್ಕಿದ್ದು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮಗ. ಸೆಲೆಬ್ರೇಟ್ ಮಾಡ್ಬೇಕು, ಆಮೇಲೆ ಸಿಗ್ತೇನೆ. ಬಾಯ್. ಎಷ್ಟು ಸುಂದರವಾಗಿದ್ದೀರಾ ನೀವು. ಎಲ್ಲಿ ಇನ್ನೊಂದ್ಸಲ ಮಾಡಿ. ಅಪ್ಪ, ಆ ಬ್ರಹ್ಮ ನನಗೋಸ್ಕರ ಅಂತ ಫ್ರೀ ಆಗಿದ್ದಾಗ ಕೆತ್ತು ಕೆಳಗೆ ಕೇಳಿಸಿರೋ ಶಿಲೆ ಇದ್ದಂಗಿದೆ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಏನ್ ಹೇಳಿ? ಇಲ್ಲಿ 7ನೇ ನಂಬರ್ ಬಸ್ ಬರುತ್ತಾ? ಬರುತ್ತೆ. 8ನೇ ನಂಬರ್ ಬಸ್ ಬರುತ್ತಾ? ಬರುತ್ತೆ. 9ನೇ ನಂಬರ್ ಬಸ್ ಬರುತ್ತಾ? ನಿಮ್ಗೆ ಯಾವ ನಂಬರ್ ಬಸ್ ಬೇಕ್ರಿ? ನಂಗೆ ಯಾವ್ದು ಬೇಡ, ಸ್ಕೂಟಿ ಇದೆ. ಸೇಮ್ ಡೈಲಾಗ್. ಅಂದ್ರೆ ಆ ಬ್ರಹ್ಮ ನನ್ ಸಲುವಾಗಿ ಕೆತ್ತಿ ಕಳಿಸಿರೋ ಶಿಲೆ ಇವಳೇನಾ? ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಏನು? ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. I love you. I love you. ನಿಜವಾಗ್ಲೂ? ಹೌದು. ಒಂದು ನಿಮಿಷ. ಓಕೆ. ಚಿಲ್ಲರ್. ಹಾ ಮಗ. ಚಿಲ್ಲರ್. ಹೇಳೋ ಮಗ. ಮೇಡಮ್, ಸರ್, ಊರ್ಗ್ ಹೋಗ್ತಾ ಇದ್ದೆ, ಇನ್ನೊಂದು ಬಕ್ರ ಸಿಗಾಕೊಂಡಿದೆ. ಇದನ್ನು ಹಿಂಡಿ ಕೈ ಮಾಡ್ಬಿಡ್ತೀನಿ, ನೋಡ್ತಾ ಇರಿ. ಚಿಲ್ಲರ್, ಆ ಹುಡುಗಿ ನನ್ ಲವ್ ನ ಒಪ್ಕೊಂಡ್ಬಿಟ್ಲು. ನಾನ್ ತ್ಯಾಗ ಮಾಡಿದ್ಕೆ ಕಣ ಅವಳು ನಿನಗೆ ಒಪ್ಕೊಂಡಿದ್ದು. ಕಂಗ್ರ್ಯಾಚುಲೇಷನ್ ಬೆಳಕ್ಕೆ. ಥ್ಯಾಂಕ್ ಯು ಮಗ, ಆಮೇಲೆ ಸಿಗ್ತೀನಿ. ಓಕೆ ಮಗ. ಬಾಯ್. ಹಲೋ ಚಿನ್ನ, ಚಿಲ್ಲರ್. ಹೇಳ್ಬೇಬಿ, ಎಲ್ಲಿದ್ಯಪ್ಪ? ಮನೇಲಿ. ನಾನು ಊರ್ಗ್ ಹೋಗ್ಬೇಕು, ಬಸ್ಸಲ್ಲಿ ಹೋಗಕ್ ಬೇಜಾರಾಗುತ್ತೆ, ನಂಗೊಂದು ಕಾರ್ ಬೇಕು. ಅಷ್ಟೇ ತಾನೇ. ಇಲ್ಲೋಡಿ ಬೇಬಿ. ಏಯ್, ನಾನು ಹೇಳಿದ್ದು ನಮ್ಮ ಮಕ್ಳು ಆಟ ಆಡೋ ಕಾರಲ್ಲ, ನಾವಿಬ್ರು ಒಳಗ್ ಕುತ್ಕೊ ಆಟ ಆಡೋ ಕಾರು. ಬೇಬಿ, 2 ತಿಂಗಳಿಂದ ಎಲ್ಲಾ ಮುಂಡ ಮೋಚ್ಬಿಟ್ಟಿದೀಯ. ಇನ್ನೆಲ್ಲಿ ಬೇಬಿ ದುಡ್ಡು? ಹಾಗಾದ್ರೆ ನೀವು ಕಾರ್ ತರಲ್ಲ? ಇಲ್ಲ ಬೇಬಿ. ಕಾರ್ ತರೋ ಗಂಟ ನಾನು ಮಾತಾಡ್ಸ್ಬೇಡ. ಹೋಗ. ಪ್ರೀತಿ ಅಂದ್ರೆ ಬರೀ ಖರ್ಚು ಮಾಡೋದ ಅಷ್ಟೇನಾ? ಖರ್ಚು ಮಾಡಿದ್ರೆ ಮಾತ್ರ ಪ್ರೀತಿ ಮಾಡೋದ? ಅಕಸ್ಮಾತ್ ಈ ಟೈಮಲ್ಲಿ ಆ ಕೀರ್ತಿ ಏನಾದ್ರೂ ನನ್ನ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಮನ್ಸು, ಹೇ ಕೀರ್ತಿ, ನೀನೇನಿಲ್ಲಿ? ನಿನ್ನ ಹತ್ರ ಮಾತಾಡ್ಬೇಕಿತ್ತು ಕಣೋ. ಏನ್ ಹೇಳ್ ಬೇಬಿ? ನಿಂಗೆ ನಿಜವಾಗ್ಲೂ ನನ್ನ ಕಂಡ್ರೆ ಅಷ್ಟೊಂದು ಇಷ್ಟನಾ? ನೀನಂದ್ರೆ ಇಷ್ಟ ಅನ್ಸತ್ತೆ. ಖುಷಿಯಾಗಿದೆ ನಿನ್ನಿಂದಲೇ. ನೋ 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 ನೋ. ಪ್ರಪಂಚದಲ್ಲಿ ಬೇಕಾದ್ ಮುಳುಗಿದ್ರು ಪರವಾಗಿಲ್ಲ, ನಮ್ದು ಬೆಳ್ಳಕ್ಕಿದು ಫ್ರೆಂಡ್ಶಿಪ್ ಮುಳುಗಕ್ಕೆ ನಾ ಬಿಡಲ್ಲ. ನಿನ್ ಮುಖ ನೋಡು, ಇದು ಮುಖನ ಒಳ್ಳೆ ಸುಟ್ಟೋಗಿರೋ ಚಿಕನ್ ಟಿಕ್ಕಾ ಇದ್ದಂಗಿದೆ. ನಿನ್ ಜನ್ಮಕ್ಕಿಷ್ಟು ನೀನ್ ಲವ್ ಮಾಡಲ್ಲ. ನಿಜವಾಗ್ಲು? ಕೀರ್ತಿ, ನೀನೇನಿಲ್ಲಿ? ನಿನ್ನ ಹತ್ರ ಒಂದು ಮಾತು ಕೇಳ್ಬೇಕು ಕಣೋ. ಏನು? ನಿಜವಾಗ್ಲೂ ನನ್ನ ಕಂಡ್ರೆ ನೀನು ಅಷ್ಟೊಂದು ಇಷ್ಟಪಡ್ತೀಯಾ? ನೀನಂದ್ರೆ ನನಗೂ ಇಷ್ಟ ಅನ್ಸುತ್ತೆ. ಖುಷಿಯಾಗಿದೆ ನಿನ್ನಿಂದಲೇ. ನನ್ನ ಚಿಲ್ಲರ್ನ ಫ್ರೆಂಡ್ಶಿಪ್ ಮುಳುಗೋಗಕ್ಕೆ ನಾನು ಬಿಡಲ್ಲ. ನೀನಂದ್ರೆ ನನಗಿಷ್ಟ ಇಲ್ಲ. ನಿನ್ ಮಕ ತಟ್ಟಿರೋ ಸಗಣಿ ಇದ್ದಂಗಿದೆ. ನೀನ ಮುಖ ತೋರಿಸ್ಬೇಡ, ಹೋಗತ್ತಗೆ. ನಾನ್ ಹಂಗಿದ್ದೀನ ಮೇಡಮ್? ಸರ್, ಇಬ್ರಿಗೂ ನನ್ನನ್ನು ಕಂಡ್ರೆ ಇಷ್ಟ ಇಲ್ವಂತೆ. ಇವಳು ಕರೆಕ್ಟಾಗಿ 7 ಗಂಟೆಗೆ ಬಸ್ ಸ್ಟಾಪ್ಗೆ ಎಲ್ಲಾ ಬಟ್ಟೆ ತಗೊಂಬಾ ಶಾಪಿಂಗ್ ಮಾಡ್ಕೊಂಡು ಅಂದ್ಲು, ಇನ್ನೂ ಬಂದೇ ಇಲ್ವಲ್ಲ. ಅವಳು ಎಷ್ಟೊತ್ತಿಗೆ ಬರ್ತಾಳೋ ಏನ್ ಕತೆನೋ. ಬೆಳಗ್ಗೆ ಹೆಂಗಿದೆ ಕಣ? ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನಗೂ ಕೂಡ ಫಸ್ಟ್ ಟೈಮ್ ಹೇಳಿದ್ದಲ್ಲ ಅನ್ನಂಗೆ. ಬೆಳಗ್ಗೆ ನೀನು ನಿಮ್ ಹುಡುಗಿ ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಿ ಕಣ. ನೀನು ನಿನ್ನ ಹುಡುಗಿನ ಕರ್ಕೊಂಡ್ ಬರ್ಬೇಕಿತ್ತು. ಆಗ್ಲಿಲ್ಲ ಕಣ ಮಗ. ನಿನ್ನ ಹುಡುಗಿನ ಒಂದ್ಸಲ ನೋಡ್ಬೇಕು ಅನಿಸ್ತಾ ಇದೆ ಕಣ. ಚಿಲ್ಲರ್. ಬೆಳಗ್ಗೆ ನೀ ಲವ್ ಮಾಡ್ತಿರೋ ಹುಡುಗಿ ಇವಳ? ನೀ ಲವ್ ಮಾಡ್ತಿರೋ ಹುಡುಗಿ ಇವಳ? ಲೇ, ನೀನು ಕೀರ್ತಿ ಲವ್ ಮಾಡ್ತಿದ್ಯಾ ಅಂತ ನಾನು ನಿನಗೋಸ್ಕರ ಅವಳನ್ನ ತ್ಯಾಗ ಮಾಡಿದ್ನಲ್ಲೋ. ನೀ ಅವಳನ್ನ ಲವ್ ಮಾಡ್ತಿದ್ಯಾ ಅಂತ ನಾನ್ ತ್ಯಾಗ ಮಾಡಿದ್ನಲ್ಲೋ.
ಒಂದ್ ಕೆಲಸ ಮಾಡ್ತೀನಿ, ಹೆಂಗೂ ತ್ಯಾಗ ಮಾಡ್ಬಿಟ್ಟಿದ್ಯಾ, ಇವಳು ನಾನು ತ್ಯಾಗ ಮಾಡ್ಬಿಡ್ತೀನಿ. ನಾನು ಅವಳು ಲವ್ ಮಾಡ್ತೀನಿ, ನೀನು ಇವಳು ಲವ್ ಮಾಡ್ಬಿಡಿ. ಹೋಗಿ ನೀನು ಇಷ್ಟು ದೊಡ್ಡ ತ್ಯಾಗಮ್ಮ ಈ ಜೀವಿ ಆಗ್ಬೇಡ ಪ್ಲೀಸ್. ನಾನೇ ಇವಳನ್ನ ತ್ಯಾಗ ಮಾಡ್ತೀನಿ, ನಾನು ಅವಳನ್ನ ಮದ್ವೆ ಆಗ್ತೀನಿ. ಬೇಡ ಕಣ, ಅವಳು ನನ್ನವಳು. ಇಲ್ಲ ನನ್ನವಳು ಕಣ. ಮದ್ವೆ ಮಾಡ್ತೀನಿ. ನೋಡಿ, ನೀವ್ ಹೆಂಗ್ ಬೇಕಾದ್ರೂ ಜಗಳ ಮಾಡ್ಕೊಳ್ಳಿ, ನನ್ಗೆ ಹೊಟ್ಟೆ ಹಸಿತದೆ. ಫಸ್ಟ್ ಚಿಕನ್ ಬಿರಿಯಾನಿ ಅಂತ ಅನ್ಬಿಟ್ಟು ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಬಿರಿಯಾನಿಗೋಸ್ಕರ ಲವ್ ಮಾಡೋದು ನಿನ್ನೊಂದು ಹೊಡಿಬೇಕು ಅಂತ ಇದ್ದೆ ಕಣೆ, ಆದ್ರೆ ಹೆಣ್ಮಕ್ಳು ಹೊಡಿಯೋದು ತಪ್ಪು ಅಂತ ಬಿಟ್ಟಿದ್ದೀನಿ. ಹೋಗು, ಮಂಡ್ಯ ಎಲ್ಲಿ ಐತೆ ಅಂತ ಹೋಗ್ಬೇಕು. ಗೆಟ್ ಔಟ್, ಎಲ್ಲ ತಗೊಂಡು ಹೋಗು, ವಾಪಸ್ ಬರ್ಲೇಬೇಡ. ತೂ ನಿನ್ ಜನ್ಮಕ್ಕ. ಏಯ್, ಈ ಟೈಮಲ್ಲಿ ನಾನು ಅವಳ ಕರೆದೇ ಕರ್ತೀನಿ. ಇವಳೆ ಎಲ್ಲ ಅವಳು ಕೀರ್ತಿ 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 ನಾನೇ ನಿನ್ ಲವ್ ಮಾಡ್ತೀನಿ. ಅವತ್ತು ಇಷ್ಟ ಅಂತ ಕೇಳ್ತಾನ, ನಾನೇ ಲವ್ ಮಾಡ್ತೀನಿ. ನಾನೇ ಲವ್ ಮಾಡ್ತೀನಿ. ಹಾಯ್ ಡಾರ್ಲಿಂಗ್. ಕೀರ್ತಿ, ಯಾರಿವನು? ಹಿ ಈಸ್ ಮೈ ಬಾಯ್ ಫ್ರೆಂಡ್. ಹಾಯ್ ಫ್ರೆಂಡಾ? ನೀವು ನೆಗ್ಲೆಕ್ಟ್ ಮಾಡಿದ್ರಲ್ಲ, ಗ್ಯಾಪ್ ಅಲ್ಲಿ ಇವನ್ ಗಾಳ ಹಾಕ್ಬಿಟ್ಟ. ಹೌದಾ ಬ್ರೋ? ಇವಳನ್ನ ಹೇಗ್ ಬೀಳ್ಸ್ಕೊಂಡ್ರಿ ಬ್ರೋ? ಸಿ ಬ್ರೋ, ಕೆಲವರು ಡೈಲಾಗ್ ಹೇಳಿ ಹುಡುಗಿರ್ನ ಬೀಳ್ಸ್ಕೊಂತಾರೆ, ಆದ್ರೆ ನನ್ನ ಶೈನಿಂಗ್ ಲುಕ್ಗೆ ಹುಡುಗಿರ್ ಬೀಳ್ತಾರೆ. ಡಾರ್ಲಿಂಗ್, ಈ ನನ್ನ ಮಕ್ಳಿದಾರಲ್ಲ, ನಾಯಿಗೆ ಸೀರೆ ಉಡ್ಸಿದ್ರೆ ಅದನ್ನು ಲವ್ ಮಾಡ್ಬಿಡ್ತಾರೆ. ನಾವು ಹೋಗೋಣ ನಡಿ. ಕಮ್ ಆನ್ ಡಾರ್ಲಿಂಗ್. ಅವಳು ಸಿಗ್ಲಿಲ್ಲ, ಆ ಮಂಡ್ಯದ ಹುಡುಗಿನೂ ಸಿಗ್ಲಿಲ್ಲ. ಮಗ, ಒಂದ್ ಕೆಲಸ ಮಾಡೋಣ, ಹೆಂಗೂ ಫ್ರೀ ಇದೀವಿ, ನಿನ್ನ ನಾನ್ ಲವ್ ಮಾಡ್ತೀನಿ, ನಾನು ನೀನ್ ಲವ್ ಮಾಡು. ಹೌದಾ? ಹ್ಞೂ ಕಣ. ಸ್ನೇಹ ಇದ್ದಲ್ಲಿ ಪ್ರೀತಿ ಇರಬಾರ್ದು, ಪ್ರೀತಿ ಇದ್ದಲ್ಲಿ ಸ್ನೇಹ ಇರಬಾರ್ದು ಕಣ. ಆದ್ರೂ ಮನಸ್ಸು ತಡಿಯಲ್ಲ ಕಣ. ಹೌದು. ಯಾರಾದ್ರೂ ಬೇಕು ಲವ್ ಮಾಡಕ್ಕೆ ಅನ್ಸತ್ತೆ. ಯಾರು ಲವ್ ಮಾಡೋಣ? ನೀವೇ ನಿಲ್ಸೋಣ, ನಾವೇ ನಿಲ್ಸಿದ್ವಿ. ಮೇಡಮ್, ನಿಮಗೆ ಲೈನ್ ಹಾಕಬೇಕು ಅಂತ ಅಲ್ಲ, ಸ್ಕಿಟ್ ಮುಗೀತು, ಏನಾದರೂ ಕಮೆಂಟ್ಸ್ ಹೇಳಿ, ನಮ್ಮ ಹೋಸ್ಟ್ ಬಂದಿಲ್ಲ ಅಂತ. ರಚ್ಚು ಮೇಡಮ್, ನಮ್ಮ ಸ್ನೇಹ ಪ್ರೀತಿ ಎಲ್ಲ ಹೆಂಗಿತ್ತು ಮೇಡಮ್? ಸ್ನೇಹನೂ ತುಂಬ ಚೆನ್ನಾಗಿತ್ತು. ಪ್ರೀತಿ ಲಾಸ್ಟಲ್ಲಿ ಹಿಂಗಾಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಪ್ರೀತಿ ಮಾಡೋಕೆ ಇಬ್ಬರು ಮುದ್ದಾದ ಹುಡುಗಿರಿದ್ರು. ನಿಜವಾಗ್ಲೂ ಫ್ರೆಂಡ್ಶಿಪ್ ಇಸ್ ಲೈಕ್ ಫಾರ್ ಎವರ್ ಅಂತಾರ. ಅದೇ ದ ಬೆಸ್ಟ್ ರಿಲೇಶನ್ಶಿಪ್ ನಾನು ಯಾವಾಗಲೂ ಹೇಳೋದು ಅಂದರೆ ಫ್ರೆಂಡ್ಶಿಪ್ ಒಂದೇ. ಆ್ಯಂಡ್ ಬಟ್ ನನಗೆ ಈ ಸ್ಕಿಟ್ ಒಂಥರ ಇಷ್ಟ ಆಯಿತು. ಆ್ಯಂಡ್ ಜಾಸ್ತಿ ನನಗೆ ತುಂಬಾ ಅಟ್ರ್ಯಾಕ್ಟ್ ಮಾಡಿದ್ದು ಅಂದರೆ ಇಟ್ಸ್ ಪಾಟೀಲ. ಪಾಟೀಲ ಬಂದ ತಕ್ಷಣ ವಾವ್, ಸೋ ಕ್ಯೂಟ್. ನೀನು ಎಂಟ್ರಿ ಆಗಿರ್ಬೋದು, ಪಾಟೀಲ ನೀನು ಮಾಡಿದಂಥ ಪ್ರತಿಯೊಂದು ಎಕ್ಸ್ಪ್ರೆಷನ್ಸ್ ನನಗೆ ತುಂಬಾ ಇಷ್ಟ ಆಯಿತು ಪಾಟೀಲ. ಆ್ಯಂಡ್ ನಿಂಗ ಈ ಗೆಟಪ್ಪಲ್ಲಿ ನೀನು ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸಿದೆ, ಬಟ್ ಇನ್ನೂ ಜಾಸ್ತಿ ಎಫರ್ಟ್ ಆಗು. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಗುರು ಸರ್, ಹೇಗಿತ್ತು ಸರ್ ನಮ್ಮ ಸ್ಕಿಟ್ಟು? ಇದರಲ್ಲಿ ಒಂದು ಮಾತ್ರ ಗೊತ್ತಾಗಿದ್ದು, ಒಂದು ಪರ್ಫಾರ್ಮೆನ್ಸ್ ಎಲ್ಲರೂ ಚೆನ್ನಾಗಿತ್ತು. ಅದು ನಮ್ಮ ಫಸ್ಟ್ ಟೈಮ್ ಗ್ಲಾಮರಸ್ ರೋಲಲ್ಲಿ ನಮ್ಮ ಬಸ್ಸು, ಅದು ಏನು ಸ್ಟೈಲ್, ಏನಪ್ಪ ಅದು ಸಖತ್ತಾಗಿತ್ತು. ಫಸ್ಟ್ ಟೈಮ್ ಅದು. ಇಬ್ಬಿಬ್ರು ಹುಡುಗನ ಲವ್ ಮಾಡೋದು ಚೆನ್ನಾಗಿತ್ತು. ಆಮೇಲೆ ಮಂಜು, ಆಫ್ಕೋರ್ಸ್ ಯು ಆರ್ ದ ಕೀ ರೋಲ್ ಪ್ಲೇಯರ್ ಹಿಯರ್. ಒಂದು ಗೊತ್ತಾಯ್ತು, ಇಬ್ರು ಜಗಳ ಅಷ್ಟೇ, ಲಾಭ ಇಟ್ಕೊಂಡು ನೋಡಿ ಎಷ್ಟು ಖುಷಿಯಾಗಿದ್ದಾನೆ ನಮ್ಮ ಸ್ಟೈಲ್ ಕಿಂಗ್. ಎಸ್ ಸರ್. ಗುಡ್, ಆಲ್ ದ ಬೆಸ್ಟ್ ಫಾರ್ ಸ್ಕಿಟ್. ಥ್ಯಾಂಕ್ ಯು. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತಾರೆ, ಆದ್ರೆ ಇಲ್ಲಿ ಪೇಷಂಟೇ ಬಡವಾಗಿದ್ದಾರೆ. ಅದೇನು ಅಂತ ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ. Hi, 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 hi. I am Dr. All-in-One Alappa. She is my wife, Katrina Kaif. ಮೇಡಮ್, ನಾವಿಬ್ರು ಇದೇ ಆಸ್ಪತ್ರೆಯಲ್ಲಿ ನಿಂತ್ಕೊಂಡು ಕುಂತ್ಕೊಂಡು ಸಾಕಷ್ಟು ಆಪರೇಷನ್ ಮಾಡಿದೇವಿ, ಆದ್ರೆ ಯಾರು ನಮ್ಮ ಮೇಲೆ ಕಂಪ್ಲೇಂಟೇ ಮಾಡಿಲ್ಲ. ಯಾಕಣ್ಣ? ಒಬ್ರು ಬದುಕೇ ಇಲ್ಲ. ಯಾರು ಬದುಕಲಿ ಸಾಯ್ಲಿ, ಆದ್ರೆ ನಾವು ಮಾತ್ರ ತುಂಬಾ ಅನ್ಯೂನ್ಯವಾಗಿದ್ದೀವಿ. ಚಿನ್ನ,
ನಿನ್ನೆ ಒಬ್ಬ ಪೇಷಂಟು ತುಂಬಾ ತಲೆನೋವು ಅಂತ ಬಂದಿದ್ನಲ್ಲ, ಏನ್ ಟ್ರೀಟ್ಮೆಂಟ್ ಕೊಟ್ಟೆ? ಅಯ್ಯೋ, ನಾನ್ ನಿಮ್ಮ ಹತ್ರನೇ ಕೇಳ್ದೆ ಕಣ್ರಿ. ನೀವೇ ಫೋನಲ್ಲಿ ಮಾತಾಡ್ತಾ ಅಂದ್ರಲ್ಲ, ಕಿಸ್ ಕೊಡು ಅಂತ ಕೊಟ್ಟೆ. ನಾನು ಯಾವ್ದೋ ಡೌ ಜೊತೆ ಮಾತಾಡ್ತಾ ಇದ್ದೆ ಅನ್ಸುತ್ತೆ. ಲೇ, ನಾನು ಏನೇ ಹೇಳಿದ್ರು ಕೊಟ್ಬಿಡ್ತೀಯಾ? ತಿಳ್ಕೊಂಡು ಕೊಡ್ಬೇಕಣೆ. ಅಯ್ಯೋ ರೀ, ಅವನು ಹಂಗೆ ಅಂದ. ಈ ಔಷಧಿ ಮನೇಲಿ ಇದೆ ಅಂತ ವಾಪಸ್. ಮೋಸ್ಟ್ಲಿ ಲ್ಯಾಗ್ ಮಂದನೆ ಬಂದಿದ್ದ ಅನ್ಸುತ್ತೆ, ಬರಗೆಟ್ಟವನು. ಸರಿ, ನಾಳೆಯಿಂದ ಯಾವುದೇ ಪೇಷಂಟ್ ಬಂದ್ರು ನಾನೇ ಟ್ರೀಟ್ಮೆಂಟ್ ಮಾಡ್ತೀನಿ, ನೀ ಸುಮ್ಮನೆ ಒಳಗಿರೋ. ಮತ್ ನಾನು MBBS ಏನು ಸೀಟ್ ಖಾಲಿ ಇದೆ ಅಂತ ಮಾಡಿರೋದಾ? ನೋಡ್ರಿ, ಈ ಆಸ್ಪತ್ರೆಗೆ ಯಾವುದೇ ಪೇಷಂಟ್ ಬಂದ್ರು 50-50. ಮೇಡಮ್, ಒಂದೇ ಪ್ರೊಫೆಷನವ್ರನ್ನ ಮದುವೆ ಆದ್ರೆ ಇದೇ ಹಿಂಸೆ. ಸರಿ, ಇಬ್ರು ರೋಗಿಗಳು ಬಂದ್ರೆ ಒಂದು ರೋಗಿಗೆ ನಾನ್ ಟ್ರೀಟ್ಮೆಂಟ್ ಕೊಡ್ತೀನಿ, ಇನ್ನೊಂದು ರೋಗಿಗೆ ನೀನ್ ಟ್ರೀಟ್ಮೆಂಟ್ ಮಾಡು. ಒಬ್ನೇ ಬಂದ್ರೆ ಒಂದ್ ಪ್ಲಾನ್ ಮಾಡೋಣ. 2 ಕಾಯಿಲೆ ಇದೆ ಅಂತ ನಂಬಿಸಿ ಒಂದು ಕಾಯಿಲೆನ ನಾನ್ ಚೆಕ್ ಮಾಡ್ತೀನಿ, ಇನ್ನೊಂದು ಕಾಯಿಲೆನ ನೀನ್ ಚೆಕ್ ಮಾಡು. That is all in one, ಡಾಕ್ಟರ್ ಹಾಲಪ್ಪ. ನಿಮ್ ಹೆಸರು? ನನ್ನ ಹೆಸರು ಮೂಮೆಂಟ್ ಮುಕುಂದ. ಎಲ್ಲೆಲ್ಲಿ ಮೂವ್ಮೆಂಟ್ ಮಾಡ್ತೀರಾ? ಎಲ್ಲಿ ಜಾಗ ಖಾಲಿ ಇರುತ್ತೆ ಅಲ್ಲಿ ಮೂವ್ಮೆಂಟ್ ಮಾಡ್ತೀನಿ. ಸರಿ, ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಮೊದ್ಲು 1 ಇತ್ತು, ಈಗ 2 0 ಆಗಿದೆ. ಅಂದ್ರೆ ಮೊದ್ಲು 2019 ಇತ್ತು, ಈಗ 2020 ಆಗಿದೆ. ಅದು ಕ್ಯಾಲೆಂಡರ್ ಸಮಸ್ಯೆ ಕಣಯ್ಯ. ನಿನ್ ಸಮಸ್ಯೆ ಏನ್ ಹೇಳು? ಒಂದು ದೊಡ್ಡ ಸಮಸ್ಯೆ ಇದೆ, ಅದನ್ನ ನಾನ್ ಸಾಲ್ವ್ ಮಾಡ್ತೀನಿ. ಬಾ ಕುತ್ಕೋ ಬಾ. ಇದು ನಿನ್ ಸಮಸ್ಯೆನಾ? ಕೆಳ ಕುತ್ಕೊಳ್ಳು. ಹೇಳು, ಏನ್ ನಿನ್ ಸಮಸ್ಯೆ? 3 ಕೋಟಿ ರೂಪಾಯಿ ಸಾಲ ಇದೆ. ಅದ್ ನಿನ್ ಪರ್ಸನಲ್ ಸಮಸ್ಯೆ. ಮೊದ್ಲೇ ಹೇಳ್ಬೇಕು ತಾನೆ. ಯಾಕೆ? ನನ್ನ ಪರ್ಸನಲ್ ಸಮಸ್ಯೆ ಎಲ್ಲ ಪರ್ಸಲ್ ಇಟ್ಟು ಬರ್ತಿದ್ದೆ. ಏನಾದ್ರೂ ದೊಡ್ಡ ಪ್ರಾಬ್ಲಮ್ ಇದ್ರೆ ಹೇಳು, ಆಪರೇಷನ್ ಮಾಡಿ ಕ್ಯೂರ್ ಮಾಡ್ಬಿಡ್ತೀನಿ. ಬಿಕಾಸ್ ಐ ಆಮ್ ಡಾಕ್ಟರ್ ಆಲ್ ಇನ್ ಒನ್ ಹಾಲಪ್ಪ. ಓ, ಐ ಸಿ. ಸಿ, I have one underwear and 2 kidneys and 4 skulls and kidney stomachs and also. ಗಾಂಚಲಿ ಬಿಡಿ, ಕನ್ನಡ ಮಾತಾಡಿ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ನನಗಿರೋದೇ 2 ಕಿಡ್ನಿ, ಅದರಲ್ಲಿ 4 ಕಲ್ಲಾಗಿ ಗೋಲಿ ಆಡ್ತಿದಾವೆ. ನೋಡ, ನಿನಗೆ ಒಂದೇ ಕಾಯಿಲೆ ಇದೆ ಅಂತ ಹೇಳಿದ್ಯಾ, ನಾವಿಬ್ರು ಡಾಕ್ಟರ್ ಇದೇವಿ. ಸೊ ನಾನು ಆಪರೇಷನ್ ಮಾಡಿದ್ರೆ ಅವ್ರು ಖಾಲಿ ಬಿದ್ದು ಬಿಡ್ತಾಳೆ, ಏನ್ ಮಾಡೋದು? ಖಾಲಿ ಯಾಕಿರ್ಬೇಕು, ರಜೆ ಕೊಟ್ಟು ಮನೆ ಕಳಿಸಿ. ಅಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಒಂದ್ ಆಪರೇಷನ್ ಮಾಡಿದ್ರೆ ಇನ್ನೊಂದು ಆಪರೇಷನ್ ಫ್ರೀ ಕಣಯ್ಯ. ನೀವ್ ಇನ್ನೊಂದು ಆಪರೇಷನ್ ಫ್ರೀ ಮಾಡ್ತಿರೋ ಅಂತ ನಾವು ಇನ್ನೊಂದು ಕಾಯಿಲೆ ಅಂಟಿಸ್ಕೊಳಕ್ ಆಗುತ್ತೆ? ನೀ ಏನ್ ಮಾಡ್ತೀಯ ನೋಡಿ ಇವಾಗ. ಸರಿ ಬಿಡು, ನನಗಂತೂ ಕಾಯಿಲೆ ಇದೆ, ನನಗೊಂದ್ ನಾಯಿ ಇದೆ. ನಾವೊಂದ್ ನಾಯಿ ಸಾಕಿದೀನಿ, ಅದಕ್ಕೂ ಒಂದ್ ಕಾಯಿಲೆ ಇದೆ. ಹೌದಾ? ಕರ್ಸ್ ಮತ್ತೆ ಅದಕ್ಕೂ ಆಪರೇಷನ್ ಮಾಡ್ಬಿಡೋಣ. ಅದಕ್ಕೂ ಆಪರೇಷನ್ ಮಾಡ್ತೀರಾ? ನಿನಗೆ ಆಪರೇಷನ್ ಮಾಡ್ತಾ ಇದ್ದೇನೆ ಅಂತೇನು ಅದಕ್ಕೆ ಮಾಡಲ್ವಾ? ಕರ್ಸ, ಬಿಕಾಸ್ ಐ ಆಮ್ ಡಾಕ್ಟರ್ ಆಲ್ ಇನ್ ಒನ್ ಹಾಲಪ್ಪ. ಸರಿ ಸರಿ ಸರಿ. ಈ ಜಿಮ್ಮಿ ಸಕ್ಕದಾಗಿದೆ. ಇದು ಜಿಮ್ಮಿ ಅಲ್ಲ, ನಾಯಿ. ಜಿಮ್ಮಿ ಅಲ್ಲಿದೆ. ಇದು ಡಾನ್ಸ್ ಅಷ್ಟೇ ಅಲ್ಲ, ತುಂಬಾ ಚೆನ್ನಾಗಿ ಲವ್ ಪ್ರಪೋಸ್ ಮಾಡುತ್ತೆ. ಹೌದಾ? ಎಲ್ಲಿ ಪ್ರಪೋಸ್ ಮಾಡಿಸಿ? ನಾಯಿ. I love you. I love you. ವಾವ್, ನಾ ಎಷ್ಟು ಚೆನ್ನಾಗಿ ಲವ್ ಪ್ರಪೋಸ್ ಮಾಡತ್ತಲ್ವಾ? ಇದಕ್ಕೂ ನಿಮ್ಗೂ ವ್ಯತ್ಯಾಸನೇ ಇಲ್ಲ. ನೀವು ಇದ್ರ ಲವ್ ಪ್ರಪೋಸ್ ಏನಾದ್ರು ಒಪ್ಕೊಂಡ್ಬಿಟ್ರೆ ಇದು ಇನ್ನು ಏನೇನ ಮಾಡುತ್ತೆ. ಸುಮ್ಮನೆ ತಮಾಷೆ ಮಾಡ್ತಾರಿ. ಇದಿಷ್ಟೆಲ್ಲ ಮಾಡುತ್ತೆ, ಇದಕ್ಕೆ ಯಾವ ರೋಗ ಇದೆ? ಇದು ಎಲ್ಲ ಕೆಲಸ ಮಾಡುತ್ತೆ ತಾನೆ, ಆದ್ರೆ ಅಡಿಗೆನ ಮಾಡಲ್ಲ. ಇದು ದೊಡ್ಡ ರೋಗ. ಇವ್ ಯಾವ ನಾಯಿ ಅಡಿಗೆ ಮಾಡ್ಬೇಕಂತೆ. ಇದು ರೋಗನೇನಪ್ಪ ಇದೆ? ಹೌದು, ಇದೇ ದೊಡ್ಡ ರೋಗ. ಆಯ್ತು ಬಿಡು, ಹೊಟ್ಟೆ ಒಳಗಡೆ ಸೌಟ್ ಇಟ್ಟು ಆಪರೇಷನ್ ಮಾಡ್ಬಿಡ್ತೀನಿ, ನಾಳೆಯಿಂದನೇ ಅಡಿಗೆ ಮಾಡುತ್ತೆ. ಹೌದಾ? ಮತ್ತೆ ಸುರ ಹಚ್ಕೊಳ್ಳಿ. ಕರ್ಕೊಂಡೋಗೆ ಮಲ್ಕ ಮಲ್ಕ ಮಲ್ಕ. ವಾವ್, ಉಪ್ಪು ಹುಳಿ ಖಾರ.
ಡಾಕ್ಟ್ರೆ ಅದ್ರಲ್ಲಿ ಉಪ್ಪು ಹುಳಿ ಖಾರ ಅಷ್ಟೇ ಹಾಕಿದ್ದು ಎಲ್ಲ ಹಾಕಿಲ್ಲ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ? ನೀವು ನನಗೆ ಅನಸ್ತೇಶ ಕೊಟ್ಬಿಟ್ರಿ, ಈಗ ನಾ ಮಲ್ಕೊಂಡ್ಬಿಡ್ತೀವಿ, ನಿಮ್ ಪಾಡಿಗೆ ನೀವು ಆಪರೇಷನ್ ಮಾಡ್ತಿರಲ್ಲ. ಅನಸ್ತೇಶಿಯಾ ನಾವು ನಾಯಿಗೆ ಅಷ್ಟೇ ಕೊಟ್ಟಿರೋದು, ನಿನಗೆ ಎಚ್ಚರವಾಗಿರೋ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಯಾಕೆ? ಮತ್ತೆ ನೀವು ಡಾಕ್ಟರ್ ಮೇಲೆ ಮೊದಲಿಗೆ ಅನುಮಾನ ಪಡ್ತಿರಲ್ಲಪ್ಪ, ಇವ್ರು ಅನಸ್ತೇಶ ಇಂಜೆಕ್ಷನ್ ಕೊಟ್ಬಿಟ್ಟು ನಮ್ಮ ಕಣ್ಣು ಮೂಗು ಕಿಡ್ನಿ ಲಿವರು ಎಲ್ಲ ತಕೊಂಡ್ರು ಅಂತ. ಅದಕ್ಕೆ ಎಚ್ಚರವಾಗಿದ್ದು ನಾವು ಮಾಡೋದನ್ನ ನೋಡು. ಅಂದ್ರೆ ನೀವು ಆಪರೇಷನ್ ಮಾಡೋದನ್ನ ನಾವು ನೋಡ್ಬೇಕಾ? ಹೌದು. ಡಾಕ್ಟ್ರೆ ಪ್ಲೀಸ್ ಡಾಕ್ಟ್ರೆ ಅನಸ್ತೇಶಿಯಾ ಕೊಡಿ, ಇಲ್ಲ ಅಂದ್ರೆ ಮಲೇಷಿಯಾ ಏನಾದ್ರೂ ಕೊಡಿ. ರೀ ಏನೇ ಸಾರಿ ರೀ ಏನಮ್ಮ? ರೀ ಈ ಆಪರೇಷನ್ ಮಾಡಿದಾಗ ದುಡ್ಡು ಬರುತ್ತಲ್ಲ, ಆ ದುಡ್ಡಲ್ಲಿ ನನ್ಗೆ ಟಾಪ್ ಕೊಡ್ಸ್ರಿ. ಶುರುವಾಯ್ತು ನೋಡ್ರಿ ಸರ್ ಇವ್ರದ್ದು. ಟಾಪ್ ಕೊಡ್ಸಿ, ಓಲೆ ಕೊಡ್ಸಿ, ಅದು ಕೊಡ್ಸಿ, ಇದು ಕೊಡ್ಸಿ ಅಂತ. ಅದಕ್ಕೆ ದೊಡ್ಡವ್ರು ಹೇಳಿರೋದು ಯಂಗ್ಸ್ರನ್ನ ತಲೆ ಮೇಲಲ್ಲ ಹೊಲೆ ಮುಂದೆ ಕೂರ್ಸ್ಬೇಕು ಅಂತ. ರೀ ನನಗ ಅದೆಲ್ಲ ಗೊತ್ತಿಲ್ಲ ಕಣ್ರಿ, ನನಗ್ ಟಾಪ್ ಬೇಕು. ಚಿನ್ನ, ನಾನು ಆಪರೇಷನ್ ಮಾಡ್ತಾ ಇರೋದು ಹೊಸ ಗಾಡಿ ತಗೊಳಕ್ಕೆ. ಹೋಗಿ ಆಪರೇಷನ್ ಮಾಡು. ರೀ ನನಗ್ ಟಾಪ್ ಬೇಕು ಕಣ್ರಿ. ನಾನು ಗಾಡಿ ತಗೋಬೇಕು. ಟಾಪ್ ಬೇಕು. ನಾ ಗಾಡಿ ತಗೋಬೇಕು. ಮೊದ್ಲು ಆಪರೇಷನ್ ಮಾಡಿ, ಆಮೇಲೆ ಏನ್ ಬೇಕು ಅಂತ ಡಿಸೈಡ್ ಮಾಡಿ. ಆಯ್ತು ಮಲ್ಕೋ. ನಾಚಿಕೆ ಆಗ್ಬೇಕು. ನಿನ್ಗೇನಾಯ್ತಾ? ಅವ್ರು ನಾಚಿಕೆ ಆಗ್ಬೇಕು ಅಂದ್ರಲ್ಲ, ಅದಕ್ಕೆ ಆಗ್ಬೇಕಾಗಿರೋದು ನಿನ್ಗಲ್ಲ ಕಣೋ, ಇವನ್ಗೆ. ಮದ್ವೆಗಿಂತ ಮುಂಚೆ 3 ಬಿಟ್ಟು ಕೈ ಕಟ್ಕೊಂಡು ನಿಲ್ಲೋದು, ವರದಕ್ಷಿಣೆ ತಗೊಂಡಾದ್ಮೇಲೆ ನಾನೇ ದೊಡ್ಡ ಗಂಡ್ಸು ಅನ್ನೋ ರೀತಿ ಫೋಸ್ ಬೇರೆ ಕೊಡ್ತಾರೆ. ಯಾರಿಗೆ ನಾಚಿಕೆ ಆಗ್ಬೇಕು ಅನ್ನೋದು ನಿನಗೆ ಕಣೋ. ಏಯ್ ಮೇಡಮ್, ಇವ್ರಪ್ಪ ನನಗೆ ಸುಮ್ಮನೆ ವರದಕ್ಷಿಣೆ ಕೊಟ್ಟಿಲ್ಲ. ಇವಳ ಜಾತಕದಲ್ಲಿ ದೋಷ ಇತ್ತು, ಯಾವನು ಕಟ್ಕೋತಿರ್ಲಿಲ್ಲ, ಅದಕ್ಕೆ ನನಗೆ ಗಂಟು ಹಾಕಿದ್ದು. ನಿಮ್ಮ ಯೋಗ್ಯತೆಗೆ ಇವಳು ನನ್ನ ಬಗ್ಗೆನೇ ಮಾತಾಡ್ತಾಳೆ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೀನೋ? ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೀನಿ. ನನ್ ಕಿಡ್ನಿ ಕಣ, ಒಳ್ಳೆ ಪೇಪರ್ ರಾಕೆಟ್ ತರ ಬಿಸಾಕ್ತಿದ್ದೀರಲ್ಲ. ಸುಮ್ನೆ ನನ್ನ ಸಂಸಾರನೇ ಹೊತ್ತು ಉರಿತಾ ಇದೆ, ಒಂದು ಕಿಡ್ನಿ ಅಂತೆ. ಮಲ್ಕ, ಯಾರಾದ್ರೂ ನೀರ್ ಹಾಕಿ. ಯಾಕೆ? ನಿಮ್ದು ಉರಿತೈತಲ್ಲ. ಸಾಕ್ ನಿಲ್ಸೋ, ಇವನ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಲೇ, ಯಾವ್ದಾವ್ದೋ ನಾಯಿ ಹತ್ರ ನಾನು ಮರ್ಯಾದೆ ತೆಗಿತೇನೆ, ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೇನೆ ನಿನ್ನಲೇ. ನನ್ ಕರಳೇನೋ ಎಲೆಕ್ಟ್ರಿಷಿಯನ್ ವೈರ್ ತರ ಬಿಸಾಕ್ತಿದೀಯಲ್ಲ. ನೋಡ್ರಿ, ಈ ಆಸ್ಪತ್ರೆ ನಮ್ಮ ಅಪ್ಪಂದು, ಇಲ್ಲ ಆಪರೇಷನ್ ಮಾಡಕ್ ನಾನ್ ಬಿಡಲ್ಲ ಕಣ್ರಿ. ಏಯ್, ನೀ ಏನ್ ಮಾಡ್ತೆ ಮಾಡೆ, ನಾನು ಆಪರೇಷನ್ ಮಾಡ್ತೀನಿ. ಮಾಡ್ತೀರಾ? ರೀ ಇದು ನಮ್ಮ ಅಪ್ಪ ಹಾಕ್ಸಿರೋ ಬೆಡ್. ಆಪರೇಷನ್ ಮಾಡ್ರ ಕಂಡ, ನೀನೇನು ತಲೆ ಕೆಡ್ಸಳಕ್ ಹೋಗ್ಬೇಡ. ನನಗ್ ಬೆಡ್ ಮೇಲೆ ಅಷ್ಟೇ ಅಲ್ಲ, ನೆಲದ ಮೇಲೆ ಮಾಡಿ ಅಭ್ಯಾಸ ಇದೆ ಆಪರೇಷನ್. ಹೌದಾ? ಮಲ್ಕೋ. ಈ ಆಸ್ಪತ್ರೆಗೆ ಕರೆಂಟ್ ಸಾಕ್ಸಿದ್ದು ನಮ್ಮ ಅಪ್ಪ. ಡಾಕ್ಟ್ರೆ, ತಲೆ ಕೆಡ್ಸ್ಕೋಬೇಡಿ. ಮೊಬೈಲ್ ಕೊಡಿ. ಇರು, ತಗೋ. ಹೌ ಟು ಕರೆಂಟ್ ಹೋದಾಗ ಆಪರೇಷನ್ ಮಾಡುವುದು. ಟಾರ್ಚ್ ಆನ್ ಮಾಡಿ ಆಪರೇಷನ್ ಮಾಡಿ. ಡಾಕ್ಟ್ರೆ, ಟಾರ್ಚ್ ಆನ್ ಮಾಡಿ ಆಪರೇಷನ್ ಮಾಡ್ಬೇಕಂತೆ. ವೆರಿ ಗುಡ್, ಥ್ಯಾಂಕ್ ಯು. ಈ ಮೊಬೈಲ್ ನಾನ್ ಮದುವೆ ಆನಿವರ್ಸರಿಗೆ ಅಂತ ಕೊಡ್ಸಿದ್ದು. ನೋಡ್ರಿ, ಈ ಆಸ್ಪತ್ರೆ ನಮ್ಮ ಅಪ್ಪಂದು, ಇಲ್ಲ ಆಪರೇಷನ್ ಮಾಡಕ್ ನಾನ್ ಬಿಡಲ್ಲ. ಹೊರಗಡೆ ಹೋಗ್ರಿ. ಆಯ್ತು ಹೋಗಲೇ ಬ್ರದರ್, ಏನು ತಲೆ ಕೆಡ್ಸಳಕ್ ಹೋಗ್ಬೇಡಿ. ನನಗೆ ನೆಲದ ಮೇಲೆ ಅಷ್ಟೇ ಅಲ್ಲ, ರೋಡ್ ಮೇಲೆ ಮಾಡಿ ಅಭ್ಯಾಸ ಇದೆ. ಬಾ. ನಾಚಿಗೆ ಮಾನ ಬರೋದು ಏನು ಇಲ್ವೇನು? ನೆಲದ ಮೇಲೂ ಮಾಡ್ತೀನಂತೆ, ರೋಡ್ ಹತ್ರನೂ ಹೋಗ್ತೀನಂತೆ. ಯೋ, ನಿನ್ ಕಾಯಿಲೆ ವಾಸಿ ಆದ್ರೆ ಸಾಕ್ತಾನೆ, ಎಲ್ಲಾದ್ರೆ ಮಲ್ಕೋ. ರೀ ರೀ ನನಗೆ ಡಾಬ್ ಕೊಡ್ಸ್ತಿರೋ ಕೊಡ್ಸಲ್ವೋ? ನಿನ್ ಟಾಪ್ ಕೊಡ್ಸಲ್ಲ, ಹೋಗು. ಹೌದಾ? ನೋಡ್ರಿ, ಇಲ್ಲೂ ಆಪರೇಷನ್ ಮಾಡಕ್ ಬಿಡಲ್ಲ, ಯಾಕಂದ್ರೆ ಈ ರೋಡು ನಮ್ಮ ಅಪ್ಪ ಹಾಕ್ಸಿರೋದು. ಏನು, ಅವಳು ಟಾರ್ ಕಿತ್ಕೊಂಡು ಹೋಗ್ಬಿಟ್ಲು. ಅವ್ರಪ್ಪ ಟಾರ್ನ ಅಷ್ಟು ತೆಳ್ಳಗೆ ಹಾಕ್ಸಿದಾನೆ. ಅವ್ರಪ್ಪ ರೋಡಿಗೆ ತಾರ್ನ ತೈಗೆ ಹಾಕ್ಸಿ ಮನೆಗೆ ಸಿಮೆಂಟ್ನ ಗಟ್ಟಿ ಹಾಕ್ಸವನೆ. ಮಲ್ಕೋ. Yes! Success! I am Dr. All-in-One Alappa. Success! I prod!
ಮುಕಂದ ಎದ್ದಾಳ ಮೂಮೆಂಟ್ ಮಾಡೀಗ. ಹಾಯ್ ನಾನೇ ಫೋರ್ಜಿ ರಾಜ. ಏನೋ ಗೊತ್ತಾಗ್ಬಿಟ್ಟೈತಲ್ಲ. ಏನ್ರೋ ಮಾಡಿದ್ರಿ ನಮ್ಗೆಲ್ಲ. ಅಪ್ಪ ಪಾಪ ನಮ್ ಜನರು ವೈದ್ಯೋ ನಾರಾಯಣ ಹರಿ ಅಂತ ನಿಮ್ಮನ್ ದೇವ್ರ ತರ ಪೂಜಿಸ್ತಾ ಇದ್ದಾರೆ. ಆದ್ರೆ ನೀವು ಬಡವರು ಅಂತಾನೆ ಅವ್ರ ಜೀವನದ ಜೊತೆ ಆಟ ಆಡಿ ಬಾಯಿಗೆ ಹಾಕೊಂಡ್ಬಿಡ್ತೀರಲ್ರು. ಪೇಷಂಟ್ ಸತ್ತೋದ್ರೆ ಎಣ ತೋರಿಸಿ ಹಣ ಮಾಡ್ತೀರಾ. ಆದ್ರೆ ನಿಮ್ ದೇಹನೂ ಒಂದಿನ ಎಣ ಆಗುತ್ತೆ ಅನ್ನೋದನ್ನ ಮರಿಬೇಡಿ. ನೀವು ಮಾಡ್ತಾ ಇರೋ ಕಿತ್ತೋದ್ ಕೆಲ್ಸಕ್ಕೆಲ್ಲ ಇಡೀ ಡಾಕ್ಟರ್ ಕುಲಕ್ಕೆಲ್ಲ ಅವಮಾನ ಮಾಡ್ಬಿಟ್ರಲ್ರು. ನೆನ್ಪಿಟ್ಕೊಳ್ಳೋ, ನಾವು ಬೇಯಿಸಿ ತಿನ್ನೋ ಅನ್ನದ ನೀರು ಬೆವ್ರ ನೀರಾಗೇ ಇರ್ಬೇಕು ಹೊರ್ತು ಬೇರೆಯವರ ಕಣ್ಣೀರಾಗಿರ್ಬಾರ್ದು. ಗುರು ಸರ್, ನಮ್ ಸ್ಕಿಟ್ ನಿಮ್ಗೆ ಹೇಗ ಅನ್ನಿಸ್ತು? ಫಸ್ಟ್ ಹಾಫ್ ವಾಸ್ ರಿಯಲಿ ಗುಡ್. ಮಧ್ಯದಲ್ಲಿ ಸ್ವಲ್ಪ ಲ್ಯಾಗ್ ಅನಿಸ್ತು. ಡಾಕ್ಟರ್ ಪ್ರೊಫೆಷನ್ ತುಂಬ ಇದೆ. ಕೆಲವರು ಡೊನೇಷನ್ ಕೊಟ್ಟು ಬರ್ತಾರೆ, ಅಥವಾ ಕೆಲವರು ರಿಸರ್ವೇಷನ್ ಆಗಲಿ ಕೆಪಬಿಲಿಟಿ ಇಲ್ದವರು ಡಾಕ್ಟರ್ ಆಗ್ತಾರೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕಾಪಿ, ಕ್ವೆಶನ್ ಪೇಪರ್ ಲೀಕ್, ಈ ಥರದ್ದು. ಅದನ್ನು ಫೈನಲ್ಲು ಅದೊಂದು ಚೆನ್ನಾಗಿ ಹೇಳ್ಕೊಡೋದು. ಅಂದರೆ ಡಾಕ್ಟರ್ ಪ್ರೊಫೆಷನ್ ಇಸ್ ನಾಟ್ ಎ ಕ್ಯಾಶುವಲ್. ಅದು ಒಂದು ಪ್ರೊಫೆಷನ್ ಅಲ್ಲ. ಅದು ಆ್ಯಕ್ಚುಲಿ ಡಾಕ್ಟರ್ ಅಂದರೆ ದೇವ್ರ ಸಮ. ಸೊ ಅಷ್ಟು ಮರ್ಯಾದೆ ಎಲ್ಲರೂ ಕೊಡ್ತಾರೆ, ಅದನ್ನು ಅವರು ಉಳಿಸ್ಕೋಬೇಕು. ಬಟ್ ಇತ್ತೀಚೆಗೆ ಅಫ್ಕೋರ್ಸ್ ಕೆಲವು ಇನ್ಸಿಡೆಂಟ್ಗಳಿಂದ ಎಲ್ಲ ಡಾಕ್ಟ್ರುಗಳಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಅದನ್ನು ಚೆನ್ನಾಗಿ ಹೇಳ್ಕೊಟ್ರಿ. ವಾಟ್ ಎವರ್ ಇಂಪಾಸಿಬಲ್ ಟಾಸ್ಕ್, ಬಟ್ ಕಾಮಿಡಿಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರಚಿತಾ ಮೇಡಮ್, ನಮ್ಮ ಆಲ್ ಇನ್ ಒನ್ ಹಾಸ್ಪಿಟಲ್ ಸ್ಕಿಟ್ ಹೇಗಿತ್ತು? Anyway, Basu, the Pailwan of Maja Bharata, was as usual good. Ado our performance, and nam Mallika, very nice, chanagittu. Good, it was nice. Thank you. Thank you, ma'am. Yeah. ಅಬ್ಬಬ್ಬಬ್ಬಾ, ಇವತ್ತಿನ ಎಪಿಸೋಡ್ ಅಂತೂ ಬಹಳ ಮಜವಾಗಿತ್ತು. ನಾವಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ನೀವು ಕೂಡ ಮಜಾ ಮಾಡಿದ್ರಿ ಅಂತ ನಾನು ಭಾವಿಸ್ತಾ, ಇದೇ ಮಜಾ, ಇದೇ ಎಂಟರ್ಟೈನ್ಮೆಂಟ್ ನಾಳೆಗೂ ಕಂಟಿನ್ಯೂ ಆಗುತ್ತೆ. ರಾತ್ರಿ 8 ಗಂಟೆಗೆ ನಾನು ಕಾಯ್ತಾ ಇರ್ತೀನಿ, ನೀವು ಕಾಯ್ತಾ ಇರಿ. ಮತ್ತೆ ಸಿಗೋಣ. ಶುಭರಾತ್ರಿ.